ಓಕೆ ವೀಕ್ಷಕರೇ, ನಾವೀಗ ದೇವರ ಕೋಣೆಯಲ್ಲಿ ನಿಂತಿದ್ದೀವಿ. ದೈವಭಕ್ತಿ ತುಂಬ ಇದೆ ಅಂತ ಅನಿಸ್ತದೆ ನೋಡಿ. ಆಮ್, ದೇವರಿಗೆ ತುಂಬ ಅಲಂಕಾರವನ್ನು ಮಾಡಿದ್ದಾರೆ. ಮುಂಜಾನೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ಸರ್, ಆ್ಯಕ್ಚುಲಿ ಪಾಸಿಟಿವ್ ಸ್ಪಿರಿಟ್ ಇರುವಂಥವ್ರು ಅಥವಾ ದೇವರ ಜೊತೆ ತುಂಬ ಕನೆಕ್ಟೆಡ್ ಆಗಿರುವಂಥವ್ರು ಲೈಫಲ್ಲಿ ತುಂಬ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾರೆ. ನೀವು ದೇವರ ಹತ್ರ ಏನು ಕೇಳ್ಕೊತೀರಿ? ದೇವರು ಏನೆಲ್ಲ ಕೊಟ್ಟಿದ್ದಾನೆ ಲೈಫಲ್ಲಿ ಅಂತ? ದೇವರಿಗೆ ನಾವು ಇಷ್ಟೇ ಕೇಳ್ಕೊಳ್ಳೋದು, ಕುಟುಂಬ ಮತ್ತು ಎಲ್ಲ ಜನರ ಆರೋಗ್ಯ ಕೊಡಪ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ಕೇಳ್ಕೊತೀವಿ. ಓಕೆ. ಇನ್ನು ಉಳಿಕಿದ್ದೆಲ್ಲ ನಮ್ಮದು ಸ್ವಾರ್ಥ. ಅದು ನಾವು ಚಾಲೆಂಜಸ್ ತಗೋಬೇಕಾಗ್ಲಿ, ದೇವ್ರ ಮೇಲೆ ನಮ್ಮ ರಕ್ಷಣೆ ಕೇಳಬೇಕಷ್ಟೆ. ಕರೆಕ್ಟ್. ಅದು ಬಿಟ್ಟರೆ ಸರ್, ಲೈಫಲ್ಲಿ ಯಾವತ್ತೂ ಕಷ್ಟಗಳನ್ನು ನೋಡಿದ್ದಿಲ್ವಾ? ಕಷ್ಟಗಳು ಬಂದಾಗ ದೇವರ ಮುಂದೆ ಕಣ್ಣೀರಿಟ್ಟಿದ್ದಿಲ್ವಾ? ಶಕ್ತಿ ಕೊಡಪ್ಪ ಅಂತ ಕೇಳ್ತೀವಿ ಅಷ್ಟೇ. ಆಗಲಿ ಇದು ಪರಿಹಾರ ಮಾಡಂತ ಹೇಳ್ಬಿಟ್ಟು ಕೇಳೋದು, ಅದು ನಾವು ಮಾಡ್ಕೊಂಡಿರೋ ಕರ್ಮ. ಓಕೆ. ನಾವು ಸಾಲ್ವ್ ಮಾಡ್ಕೋಬೇಕಾಗಲಿ, ಆ ಥರ ಶಕ್ತಿ ಕೊಡಬೇಕಂತ ಹೇಳ್ಬಿಟ್ಟು ಅಷ್ಟೇ ಕೇಳ್ಕೊತೀವಿ. ಓಕೆ. ಫೇಸ್ ಇಟ್, ದಟ್ ಇಸ್. ಓಕೆ ಸರ್, ನಾನು ತುಂಬ ಜನ ಕೇಳ್ತೀನಿ, ಯಾವುದಾದ್ರೂ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನಿಮಗೆ ಮಿರಾಕಲ್ ಅಂತ ಅನಿಸಿದ್ದು, ಲೈಫಲ್ಲಿ ದೇವರು ಮಾಡಿದಂತಹ ಪವಾಡ ಅಂತ ಅನಿಸಿದಂತಹ ಸಂದರ್ಭ ಯಾವುದಾದ್ರೂ ಇದೆಯಾ ಅಂತ? ನನಗೆ ಆಕ್ಸಿಡೆಂಟ್ ಆಗಿತ್ತು 1985ನಲ್ಲಿ, ಕಾರ್ ಆಕ್ಸಿಡೆಂಟ್ ಆಗಿತ್ತು. ಅವಾಗೆ ಐ ವಾಸ್ ಇನ್ ನಾಟ್ ಅನ್ಕಾನ್ಷಿಯಸ್ ಫಾರ್ ನಿಯರ್ಲಿ ಅಬೌಟ್ 17-18 ಡೇಸ್. ಅವಾಗೆ ಪರಮಾಚಾರ್ಯರು, ಕಂಚಿ ಪರಮಾಚಾರ್ಯರು ಅವರ ಆಧಾರ ಕಳಿಸಿದ ಮೇಲೆ ಆಮೇಲೆ ನನಗೆ ಐ ಕೇಮ್ ಟು ಕಾನ್ಷಿಯಸ್. ಸೊ ಹಾಗಾಗಿ ಅವರ ಆಶೀರ್ವಾದ, ದೇವರ ಆಶೀರ್ವಾದದಿಂದನೇ ಇವತ್ತು ಮತ್ತೆ ನಾನು ಜೀವಂತವಾಗಿದ್ದೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಮನೆಯವರದು ಮಾಂಗಲ್ಯದು ಇದು. ಓಕೆ. ತುಂಬ ಸಂಸ್ಕಾರ ಇರುವಂತಹ ಕುಟುಂಬ ಅಂತ ಅನಿಸುತ್ತೆ ಸರ್. ಯಾರು ಕೂಡ ಜಾಸ್ತಿ ಬೆರೆಯುವಂಥದ್ದಾಗಲಿ, ಹೊರಗಡೆ ಬಂದು ಮಾತನಾಡುವಂಥದ್ದಾಗಲಿ, ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತಲ್ಲ ಸರ್? ಇಲ್ಲ, ಯಾರು ದಟ್ ಇಸ್ ನಾಟ್ ದೇರ್.